ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿಗತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯದ 41ನೇ ಶ್ಲೋಕ. ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹಿಂದೆ ನೋಡಿದಂಗೆ ಬಂಧು ಬಾಂಧವರನ್ನ ಸಂಹಾರ ಮಾಡಿದ್ರೆ ಏನ್ ತೊಂದರೆ ಹಾಗೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಬಂಧು ಬಾಂಧವರನ್ನೇ ಸಂಹಾರ ಮಾಡಿಬಿಟ್ರೆ ಇಡೀ ಕುಲ ನಾಶವಾಗಿಬಿಡುತ್ತದೆ. ಯಾಕೆ ಎಲ್ಲಾ ಪುರುಷರು ಯುದ್ಧದಲ್ಲಿ ಬಂದಿರ್ತಾರೆ. ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗ್ತದೆ. ಎಲ್ಲರೂ ಸಂಹಾರ ಹೋದ್ರು ಅಂತ ಆದರೆ ಕುಲಧರ್ಮ ಉಳಿಯೋದು ಹೇಗೆ ಹಾಗೆ ಅಂತ. ಯಾಕಂದ್ರೆ ಪುರುಷರು ಇದ್ರೆ ಮಾತ್ರ ಕುಲಧರ್ಮ ಉಳಿಯೋದಕ್ಕೆ ಸಾಧ್ಯ. ಸ್ತ್ರೀ ಪುರುಷರು ಇದ್ರೆ ಮಾತ್ರ ಕುಲಧರ್ಮ ಉಳಿಯೋದಕ್ಕೆ ಸಾಧ್ಯ. ಪುರುಷರು ಹೋಗ್ಬಿಟ್ರೆ ಧರ್ಮಕ್ಕೆ ರಕ್ಷಣೆ ಅಂತ, ಕುಟುಂಬದಲ್ಲಿ ಧರ್ಮಕ್ಕೆ ರಕ್ಷಣೆ ಅಂತ ಯಾರು ಇರೋದಿಲ್ಲ. ಇದು ಅರ್ಜುನನ ದೃಷ್ಟಿ. ಅದರಿಂದ ಕುಲ ಜನರು ನಾಶ ಆದರೆ ಕುಲ ಧರ್ಮ ನಾಶವಾಗ್ತದೆ. ಕುಲ ಧರ್ಮ ನಾಶವಾದರೆ ಅಧರ್ಮ ಇದು ಬೆಳೆಯುತ್ತದೆ ಹಾಗೆ ಅಂತ ಅವನ ದೃಷ್ಟಿ ಅಂತ ನೋಡಿದ್ದೀವಿ. ಅದರಿಂದ ಅಧರ್ಮ ಅಭಿಭವಾತ್ ಆಯ್ತು, ಅಧರ್ಮ ಬೆಳೆದ್ರೆ ಏನಾಯ್ತು ಹಾಗೆ ಅಂತ ಮುಂದಿನ ಪ್ರಶ್ನೆ ನೋಡಿ. ಒಂದೊಂದೇ ಹಂತ ಹಂತವಾಗಿ ವಿಚಾರ. ಅಧರ್ಮ ಬೆಳೆದರೆ ಏನಾಗ್ತದೆ? ಅಧರ್ಮ ಬೆಳೆದರೆ ಕುಲಸ್ತ್ರೀಯರೆಲ್ಲ ನಾಶವಾಗ್ತಾರೆ. ಅವರು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕುಲಸ್ತ್ರೀಯರೆಲ್ಲ ನಾಶವಾಗ್ತಾರೆ. ಹೇ ವಾರ್ಷ್ಣೇಯ ಸ್ತ್ರೀಷು ದುಷ್ಟಾಸು ವರ್ಣಸಂಕರ ಜಾಯತೆ. ವರ್ಣಸಾಂಕರ್ಯ ಬರುತ್ತದೆ. ವರ್ಣಸಾಂಕರ್ಯ ಅಂದ್ರೆ ಯಾವ ವರ್ಣದವರು ಅಂದ್ರೆ ಸ್ತ್ರೀ ಪುರುಷರು ಇಬ್ರು ಒಂದೇ ವರ್ಣದವರಾಗಿರ್ಬೇಕು. ವಿವಾಹದಲ್ಲಿ ಸ್ತ್ರೀಯರು ಒಂದು ವರ್ಣ ಪುರುಷರು ಒಂದು ವರ್ಣ ಅಂದ್ರೆ ಅದು ಅಷ್ಟು ಯೋಗ್ಯವಲ್ಲ, ಶಾಸ್ತ್ರ ಸಮ್ಮತ ಅಲ್ಲ ಅದು. ಅದರಿಂದ ಒಂದೇ ವರ್ಣದವರಾಗಿ ಇರಬೇಕು. ಒಂದೇ ವರ್ಣದವರಾಗಿಲ್ಲ ಅಂತ ಆದರೆ, ಯಾಕೆ ಆ ವರ್ಣದಲ್ಲಿ ಇರುವವರು ಎಲ್ಲರೂ ಕುಲದಲ್ಲಿ ಇರುವವರೆಲ್ಲ ನಾಶವಾಗಿ ಬಿಡ್ತಾರೆ ಅಂತ ಆದರೆ ಸ್ತ್ರೀಯರಿಗೆ ರಕ್ಷಣೆ ಇರೋದಿಲ್ಲ, ವರ್ಣಸಾಂಕರ್ಯ ಆಗ್ತದೆ. ವರ್ಣಸಂಕರ್ಯ ಆಗ್ತದೆ, ಅದು ದೊಡ್ಡ ದೋಷ ಆಗುತ್ತೆ. ಇದು ವರ್ಣಸಾಂಕರ್ಯ ಆದರೆ ಏನು ಹಾಗೆ ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯಜ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಸಂಕರ ಕುಲಘ್ನಾನಾಂ ಕುಲಸ್ಯ ಚ ನರಕಾಯ ಏವ ಭವತಿ. ಯಾರು ವರ್ಣಸಾಂಕರ್ಯ ಮಾಡ್ತಾರೆ, ವರ್ಣಸಾಂಕರ್ಯ ಆದರೆ ಅವರು ಕುಲ ನರಕದಲ್ಲಿ ಬೀಳ್ತಾರೆ ಹಾಗೆ ಅಂತ. ಅಂದ್ರೆ ಅವರು ಹಿರಿಯರು, ನಾವು ನೋಡಿದೀವಿ ನೋಡಿ ಸ್ಕಂದ ಪುರಾಣದಲ್ಲಿ ಆಷಾಢ ಮಾಸ ಮಹಿಮೆ ಬಂದಾಗ ವೇದ ಮಾರ್ಗ ಬಿಟ್ಟು ಬೇರೆ ಮಾರ್ಗ ನಡೆದ್ರೆ ಅವರ ಹಿರಿಯರು ಅವರಿಗೆ ಪ್ರೇತತ್ವ ಬರುತ್ತದೆ. ಅವರು ಮೂಕರಾದರು. ಆ ತಾಪಿ ನದಿಯ ಸ್ನಾನ ಮಾಡಿ ಬಂದಾಗ ಶರೀರದಿಂದ ನೀರು ಬರುತ್ತದೆ. ಆ ನೀರನ್ನು ಕುಡಿದು ಅವರಿಗೆ ಆ ತಾಪಿ ನದಿಗೆ ಆ ಪಾಪವನ್ನು ಕಳೆಯುವ ಸಾಮರ್ಥ್ಯ ಇದೆ ಹಾಗೆ ಅಂತ ನಾವು ಪುರಾಣದಲ್ಲಿ ಕೇಳ್ತೀವಿ. ಅದನ್ನೇ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ವರ್ಣಸಾಂಕರ್ಯ ಆದರೆ ಹಿರಿಯರು ಸ್ವರ್ಗದಿಂದ ಅವರು ಬೀಳ್ತಾರೆ, ನರಕಕ್ಕೆ ಬೀಳಬೇಕಾಗ್ತದೆ.
ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಯಾಕೆ ಶ್ರಾದ್ದಾದಿಗಳು ಮಾಡುವವರು ಇರೋದಿಲ್ಲ. ಯಾಕಂದ್ರೆ ವರ್ಣಧರ್ಮ ಅದೆಲ್ಲ ಧರ್ಮ, ಅದು ವರ್ಣಾಶ್ರಮ ಧರ್ಮ, ಅದು ವರ್ಣಾಶ್ರಮ ಧರ್ಮ ಮಾಡೋದಕ್ಕೆ ಯಾರು ಇಲ್ಲ, ವರ್ಣ ಸಾಂಕರ್ಯ ಆಗಿರುತ್ತದೆ. ಆಗಿಂದ ಪಿಂಡಕ್ರಿಯೆ ಎಲ್ಲವೂ ಕೂಡ ಲುಪ್ತವಾಗಿರ್ತದೆ. ಲುಪ್ತ ಅಂದ್ರೆ ಹೋಗೋದು ಅಂತ ಅರ್ಥ. ಲುಪ್ತವಾಗಿ ಪಿಂಡ ಉದಕ ಕ್ರಿಯೆಗಳು ನಿಂತೋಗಿರುತ್ತದೆ. ಅದರಿಂದ ಹಿರಿಯರು ನರಕಕ್ಕೆ ಬೀಳ್ಬೇಕಾದ ಪ್ರಸಂಗ ಬರುತ್ತದೆ. ಯಾರು ಅಗಲಿರ್ತಾರೆ ಅದು ಹಾಗೆ ನೋಡಿ. ಇದು ಅಧರ್ಮದ ದೊಡ್ಡ ಇಂಪ್ಯಾಕ್ಟ್. ಅಧರ್ಮ ಮಾಡಿದ್ರೆ ಏನಾಗ್ತದೆ ಹಾಗೆಂಬಾದ್ರೆ ದೊಡ್ಡ ಇಂಪ್ಯಾಕ್ಟ್ ಇದೆ. ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಧರ್ಮಾಚರಣೆಯನ್ನ ನಾವು ಮಾಡಿ ಮಕ್ಕಳಿಗೂ ಮಾಡಿಸ್ಬೇಕು ಎಂಬಾದ ಜವಾಬ್ದಾರಿ ಇದೆ ನೋಡಿ. ಇರುವ ತನಕ ಸರಿ, ಅಗಲಿದ ಮೇಲೆ ಮಕ್ಕಳು ಮಾಡದೆ ಹೋದ್ರೆ, ಧರ್ಮ ಮಾರ್ಗ ಬಿಟ್ಟು ನಡೆದರೆ ಅದು ನಮಗೂ ತೊಂದರೆ ಆಗ್ತದೆ. ಅದರಿಂದ ಹಂಗ ಆಗಬಾರ್ದು ಅಂತ ಹೇಳಿದ್ರೆ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಧರ್ಮ ಮಾರ್ಗದಲ್ಲಿ ನಡೆಸುವ ಒಂದು ಜವಾಬ್ದಾರಿ ನಮಗೆ ಈಗಲೇ ಇದೆ ಹಾಗೆಂಬ ಅದನ್ನ ಅರ್ಜುನ ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದ ಇಷ್ಟು ಆಲೋಚನೆ ಮಾಡಿದ ಅವನು. ಮಾಡಿ ಹಿರಿಯರು ನರಕಕ್ಕೆ ಹೋಗ್ತಾರೆ, ಅದರಿಂದ ಬಂಧು ಬಾಂಧವರನ್ನ ಸಂಹಾರ ಮಾಡಬಾರದು ಹಾಗೆಂಬ ಅದಕ್ಕಾಗಿ ಇಷ್ಟು ಮಾತನ್ನ ಅವನು ಹೇಳ್ತಾನೆ. ದೋಷೈರೈತೈಃ ಕುಲಜ್ಞಾನಾಂ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಹಾಗೆ ವರ್ಣಸಂಕರ ಕಾರಕೈಃ ಕುಲಜ್ಞಾನಾಂ ಏತೈಃ, ವರ್ಣಸಾಂಕರ್ಯಕ್ಕೆ ಕಾರಣವಾದ ಈ ಜನರು ಕುಲಜ್ಞರು, ಕುಲವನ್ನು ನಾಶ ಮಾಡತಕ್ಕ ಜನರು ಅದರ ನಾಶವಾಗುವುದರಿಂದ ಸಾರ್ವಕಾಲಿಕವಾದ ಸನಾತನ ಧರ್ಮಗಳು ಇದು ನಾಶವಾಗುತ್ತದೆ. ಸನಾತನ ಧರ್ಮ ನಾಶವಾಗೋದು ಹೀಗೆ. ಯಾಕೆ ಮಾಡುವವರು ಯಾರು ಇರೋದಿಲ್ಲ ಅಂತ ಆದ ಮೇಲೆ ಇದ್ರ ದಾನೆ ಮಾಡೋದಕ್ಕೆ ಸರ್ವನಾಶ ಆಗಿಬಿಟ್ರೆ ಯಾರು ಮಾಡುವವರು ಇರೋದಿಲ್ಲ ಹಾಗೆ. ಇದರಿಂದ ಇಡೀ ಸನಾತನ ಧರ್ಮವೇ ನಶಿಸಿ ಹೋಗುವ ಒಂದು ಪ್ರಸಂಗ ಬರುತ್ತದೆ ಹಾಗೆ ಅಂತ. ಯಾವಾಗ ಬಾಂಧವರನ್ನ ಸಂಹಾರ ಮಾಡಿದರೆ ಹಾಗೆ ಅಂತ ಯುದ್ಧವನ್ನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ ಹಾಗೆ ಅಂತ. ಅದರಿಂದ ನಾನು ಅಂತ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ ಹಾಗೆ ಅಂತ ಅರ್ಜುನನ ಅಭಿಪ್ರಾಯ. ಯಾಕೆ ಕುಲಧರ್ಮವೇ ನಾಶವಾಗ್ತದೆ ಹಾಗೆ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾನಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತಿ ಇತಿ ಅನುಶುಶ್ರುಮ. ಉತ್ಸನ್ನ ಕುಲಧರ್ಮಾಣ, ಹೇ ಜನಾರ್ದನ, ಯಾವ ಮನುಷ್ಯರು ಕುಲಧರ್ಮವನ್ನ ಮಾಡದೆ ನಷ್ಟರಾಗ್ತಾರೆ, ತೇಷಾಂ ನರಕೆ ಅನಿಶ್ಚಿತ ಕಾಲ ಪರ್ಯಂತಂ ವಾಸಃ. ಇಷ್ಟು ಡೆಫಿನೆಟ್ ಪೀರಿಯಡ್ ಅಂತ ಇಲ್ಲವಂತೆ, ದೀರ್ಘಕಾಲ ತನಕ ಅವರು ನರಕದಲ್ಲಿ ಬಳಲಬೇಕಾಗ್ತದೆ. ವಾಸಃ ಭವತಿ ಇತಿ ವಯಂ ಪರಂಪರೆಯ ಶ್ರುತವಂತಹ. ಹಿರಿಯರು, ನಮ್ಮ ಹಿರಿಯರು ಹಾಗೆ ಅಂತ ಪರಂಪರೆ, ಅದನ್ನೇ ಸನಾತನ ಧರ್ಮ, ಸನಾತನ ಉಪದೇಶ ಅಂತಾನು ಹೇಳ್ಬೋದು. ಆ ರೀತಿಯಾಗಿ ನಾವು ಅದನ್ನ ಕೇಳಿದ್ದೀವಿ, ನಮ್ಮ ಹಿರಿಯರಿಂದ ನಾವು ಕೇಳಿದ್ದೀವಿ. ಏನಂತ, ಯಾರು ಧರ್ಮವನ್ನು ಬಿಡ್ತಾರೆ ಅವರು ದೀರ್ಘಕಾಲ ತನಕ ನರಕದಲ್ಲಿ ಇರ್ತಾರೆ ಅಂತ ಪರಂಪರೆಯಾಗಿ ನಾವು ಕೇಳಿ ಬಂದಿದ್ದೀವಿ ಹಾಗೆ ಅಂತ ಅರ್ಜುನ ಹೇಳ್ತಾನೆ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಂ ಉದ್ಯತಾಹ. ಈ ಕೇವಲ ಒಂದು ರಾಜ್ಯದ ಲೋಭಕ್ಕಾಗಿ, ಅಂದ್ರೆ ರಾಜ್ಯ ಭೂಮಿ ಬರಬೇಕು ಎನ್ನುವ ಉದ್ದೇಶಕ್ಕಾಗಿ ನಾವೇನ್ ಮಾಡಕ್ಕೆ ಹೊರಟಿದ್ದೀವಿ? ಮಹತ್ ಪಾಪಂ, ಮಹತ್ತರವಾದ ಪಾಪ ಅದು. ರಾಜ್ಯ ಸುಖ ಲೋಭೇನ, ರಾಜ್ಯದ ಸುಖಕ್ಕಾಗಿ ನಮ್ಮ ಬಂಧು ಬಾಂಧವರನ್ನ ಸಂಹಾರ ಮಾಡುವುದು, ಅದರಿಂದ ಕುಲಧರ್ಮ ನಾಶ ಆಗೋದು, ಅದರಿಂದ ಹಿರಿಯರೆಲ್ಲ ನರಕಕ್ಕೆ ಹೋಗೋದು ಇತ್ಯಾದಿ ಮಹಾ ಅನರ್ಥ ಕಾದಿದೆ. ಅದರಿಂದ ಬಾಂಧವಾನ್ ಮಾರಯಿತು ಅಂತ ಕಾರ್ಯವನ್ನ ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ. ಇದು ಈಗಲೇ ಎಚ್ಚೆತ್ತುಕೊಳ್ಳೋದು ಒಳ್ಳೇದಾಯಿತು ಅಂತ ಅವನು ಭಾವಿಸ್ತಾನೆ. ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ
ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಒಂದು ವೇಳೆ ನಾನು ಯುದ್ಧಕ್ಕೆ ಬಂದಿದ್ದೀನಿ, ಒಂದು ವೇಳೆ ನಾನು ಶಸ್ತ್ರವನ್ನು ಹಿಡಿದು ಶಸ್ತ್ರಪಾಣಿಯಾಗಿ ನಾನು ಯುದ್ಧ ಮಾಡದೆ ಶಸ್ತ್ರಪಾಣಿಯಾಗಿ ಧಾರ್ತರಾಷ್ಟ್ರರು ಅಂದ್ರೆ ದುರ್ಯೋಧನಾದಿಗಳು ನನ್ನನ್ನ ಯುದ್ಧದಲ್ಲಿ ಸಂಹಾರ ಮಾಡಿದರೂ ಕೂಡ ತತ್ ಮೇ ಕ್ಷೇಮತರಂ ಭವೇತ್, ಅದು ನನಗೆ ಒಳ್ಳೆದಕ್ಕೆ ಆಗ್ತದೆ. ಅದರಿಂದ ಯುದ್ಧ ಮಾಡೋದಕ್ಕಿಂತ ಯುದ್ಧ ಮಾಡದೆ ಯುದ್ಧದಲ್ಲಿ ಮೃತನಾದರೂ ಕೂಡ ಅದೇ ಕ್ಷೇಮತರ ಹಾಗೆ ಅಂತ ಅವನು ಭಾವಿಸ್ತಾನೆ. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಆಯ್ತಲ್ವಾ? ಮುಂದಿನ 47ನೇ ಶ್ಲೋಕ. ಸಂಜಯ ವಾಚ ಏವಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸಂಖ್ಯೆ ಏವಮುಕ್ತ್ವ, ಯುದ್ಧದಲ್ಲಿ ಈ ರೀತಿಯಾಗಿ ಅರ್ಜುನ ಹೇಳಿ, ಶೋಕ ಸಂವಿಘ್ನ ಮಾನಸಃ, ಶೋಕದಿಂದ ಕೂಡಿದ ಮನಸ್ಸು ಅಂದ್ರೆ ಮನಸ್ಸಿನಲ್ಲಿ ತುಂಬಾ ದುಃಖವುಳ್ಳವನಾಗಿ ಅರ್ಜುನ, ಸಶರಂ ಚಾಪಂ, ಬಾಣದಿಂದ ಕೂಡಿದ ಬಿಲ್ಲು ಗಾಂಡೀವ ಧನುಸ್ಸು ಅದನ್ನ ಬಿಟ್ಟು ರಥೋಪಸ್ಥೆ ಉಪವಿಶತ್, ರಥದಲ್ಲಿ ಅವನು ಕುಳಿತ ಹಾಗೆ ಅಂತ. ರಥಸ್ಯ ಉಪರಿ ಭಾಗೆ ಉಪವಿಷ್ಟವ ಹಾಗೆ ಅಂತ, ರಥದ ಮೇಲೆ ಕುಳಿತ. ಇತಿ ಶ್ರೀಮದ್ ಭಗವದ್ಗೀತಾಯ ಅರ್ಜುನ ವಿಷಾದ ಯೋಗ ನಾಮ ಪ್ರಥಮೋಧ್ಯಾಯ. ಇಲ್ಲಿಗೆ ಮೊದಲನೇ ಅಧ್ಯಾಯ ಪರಿಸಮಾಪ್ತವಾಯಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.